ಎಲ್ಲರಿಗೂ ನಮಸ್ಕಾರ. ಆಶಾಗೌಡ HS15 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಗಳನ್ನ ತೊಗೊಂಡು ಬಂದಿದ್ದೀನಿ. ಎಸ್ಪೆಷಲಿ ಸ್ಟೂಡೆಂಟ್ಗೋಸ್ಕರ ತೊಗೊಂಡು ಬಂದಿದ್ದೀನಿ. ಲಾಸ್ಟ್ ಟೈಮ್ ನಾನು 2 ವೀಡಿಯೋ ಹಾಕಿದ್ದೆ. ವಾಟ್ ನೆಕ್ಸ್ಟ್ ಆಫ್ಟರ್ PUC, ಅದಾದಮೇಲೆ ಸೈನ್ಸ್ ತೊಗೊಂಡಿರೋಂಥ ಸ್ಟೂಡೆಂಟ್ಸ್ಗಳಿಗೆ ಯಾವ ಯೂಸ್ಫುಲ್ ಆಗುವಂಥ ಕೋರ್ಸ್ಗಳನ್ನ ತೊಗೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವೀಡಿಯೋಗಳನ್ನ ಮಾಡಿ ಹಾಕಿದ್ದೆ. ಈಗ ಸೇಮ್ ಅದರದ್ದೇ ವೀಡಿಯೋನ ಕಂಟಿನ್ಯೂಷನ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಇನ್ನೊಂದು ಕೋರ್ಸ್ನ ತೊಗೊಂಡು ಬಂದಿದ್ದೀನಿ. ಇದು ತುಂಬ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಅಂದರೆ ಎಷ್ಟು ಈ ಕೋರ್ಸ್ನ ಮಾಡಿದವ್ರು ಪ್ರತಿಯೊಬ್ಬರಿಗೂ ಕೂಡ ಜಾಬ್ ಸಿಗುತ್ತೆ. ಎಲ್ಲಿ ಹೋದ್ರೂ ಕೂಡ ಜಾಬ್ ಸಿಗುತ್ತೆ. ಇಲ್ಲ ಓನ್ ಬಿಸ್ನೆಸ್ಸು ಕೂಡ ಮಾಡ್ಬೋದು. ಯಾರ್ಯಾರು ಓದ್ತಾ ಇದ್ದಾರೆ ಮತ್ತು ಅವರಿಗೆ ನೆಕ್ಸ್ಟ್ ಏನು ತೊಗೋಬೇಕು ಅನ್ನೋ ಕನ್ಫ್ಯೂಷನ್ ಇರೋರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಕೂಡ SSLC ಆದಮೇಲೂ ಕೂಡ PUC ಆಫ್ಟರ್ PUCನೂ ಕೂಡ ನೀವು ಈ ಕೋರ್ಸ್ಗಳನ್ನೆಲ್ಲ ಮಾಡ್ಬೋದು. ಅಷ್ಟು ಯೂಸ್ಫುಲ್ ಆಗಿರುವಂಥ ಕೋರ್ಸು. ಬಟ್ ಎಲ್ಲೇ ಹೋದರೂ ಕೂಡ ನಿಮಗೆ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ, ಅದರಲ್ಲಂತೂ ಮೋಸ ಇಲ್ಲ. ಸೊ ಯಾಕೆ ಅಂದರೆ ಅಷ್ಟು ಯೂಸ್ಫುಲ್ ಆಗಿರೋಂಥ ಕೋರ್ಸ್ಗಳಿದೆಲ್ಲದು ಕೂಡ. ಈ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗು ನನ್ನ ಯೂಟ್ಯೂಬ್ ಚಾನಲಲ್ಲಿರುತ್ತೆ. ಸೊ ಎಲ್ಲರೂ ಕೂಡ ಹೋಗಿ ವಾಚ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಕೋರ್ಸ್ನ ತಗೊಂಡಿರುವಂಥ ಪ್ರತಿಯೊಬ್ಬರು ಕೂಡ ನೀವು ಎಲ್ಲಿ ಬೇಕಾದರೂ ಹೋಗಿ ನೀವು ಕೆಲಸಕ್ಕೆ ಸೇರ್ಕೋಬೋದು. ಇಲ್ಲಾಂದರೆ ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ಲಾಸ್ ಅಂತೂ ಆಗೋದಿಲ್ಲ. ಯಾವ ಕೋರ್ಸು ಅಂತ ನಾನು ಹೇಳ್ತೀನಿ. ಇವಾಗ ಈ ಕೋರ್ಸು ನೀವು 10th ಬೇಸ್ ಮೇಲೂ ಕೂಡ ಮಾಡ್ಬೋದು. ಕೆಲವೊಂದು ಕೋರ್ಸ್ಗಳಿದೆ 10th ಬೇಸ್ ಮೇಲೆ ಮಾಡುವಂಥ ಕೆಲವು ಕೋರ್ಸ್ಗಳಿದೆ. ನೀವು ಆಫ್ಟರ್ PUC ಕೂಡ ನೀವು ಈ ಕೋರ್ಸನ್ನು ನೀವು ತಗೋಬೋದು. ಅಂದರೆ CET NEET ಆದವರು ಕೂಡ ವಿತೌಟ್ CET NEET ಕೂಡ ನೀವು ಈ ಕೋರ್ಸನ್ನು ಕೂಡ ತಗೋಬೋದು. ಅಷ್ಟು ಒಳ್ಳೊಳ್ಳೆ ಕೋರ್ಸ್ಗಳಿದೆ. ಜೊತೆಗೆ ತುಂಬ ಕಮ್ಮಿ ಹಣದಲ್ಲಿ ನೀವು ಈ ಕೋರ್ಸ್ಗಳನ್ನು ಕೂಡ ಓದ್ಬೋದು. ತುಂಬ ಯೂಸ್ಫುಲ್ ಆಗಿದೆ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಈ ಕೆಲಸ ಸಿಕ್ಕೇ ಸಿಗುತ್ತೆ ಈ ಕೋರ್ಸ್ ಮಾಡಿದವರಿಗೆ. ಯಾವುದು ಅಂತ ನೋಡ್ತಾ ಹೋಗೋಣ. ಪ್ಯಾರಾಮೆಡಿಕಲ್ ಅಂತ ಹೇಳಿ ಡಿಪ್ಲೊಮೊ ಮತ್ತು UG. ಪ್ಯಾರಾಮೆಡಿಕಲ್ಗಳಲ್ಲಿ ತುಂಬ ಇದೆ, ನಮಗೆ ಕೆಲವೊಂದು ಗೊತ್ತಿಲ್ಲ. ಸೊ ಮೆಡಿಕಲ್ ಅಂದರೆ ನಾವು ಬರೀ ಡಾಕ್ಟರ್ ಓದೋದು ಅಂತೀವಿ. ಬಟ್ ಡಾಕ್ಟರ್ ಒಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ. ಜೊತೆಗೆ ಅವ್ರ ಜೊತೆ ಕೆಲಸ ಮಾಡುವಂಥ ತುಂಬ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ತಾರೆ, ಎಮರ್ಜೆನ್ಸಿನಲ್ಲಿ ನರ್ಸ್ಗಳಿರ್ತಾರೆ, ಬೇರೆ ಥೆರಪಿಸ್ಟ್ಗಳಿರ್ತಾರೆ. ಅವ್ರುಗಳೆಲ್ಲರೂ ಕೂಡ ಹೆಲ್ಪ್ ಮಾಡಲೇಬೇಕು ಡಾಕ್ಟರ್ಗೆ. ಡಾಕ್ಟರ್ ಎಷ್ಟು ಇಂಪಾರ್ಟೆಂಟು, ಹಾಗೆ ಈ ಪ್ಯಾರಾಮೆಡಿಕಲ್ ಮಾಡಿರುವಂಥ ಟೆಕ್ನಿಷಿಯನ್ಸ್ ಕೂಡ ತುಂಬ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ಈಗ ನಾವು ನೋಡ್ತಾ ಹೋಗೋಣ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಈಗ ಇದರಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ 24 ಕೋರ್ಸ್ ಇದೆ. ನಿಮಗೆ ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ, ನಿಮಗೆ ಯಾವುದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಆ ಕೋರ್ಸ್ನ ನೀವು ಚೂಸ್ ಮಾಡಿ. ಅದೇ ಒಂದು ಬಿಸ್ನೆಸ್ ಆಗೋಗಿದೆ. ಈಗ ಹಾಸ್ಪಿಟಲ್ಗಳಿಗೆ ಇವಾಗ ಕಾಯಿಲೆ ಜಾಸ್ತಿ ಇದೆ, ಎಲ್ಲರಿಗೂ ಕೂಡ ಹೆಲ್ತ್ ಇಶ್ಯೂಸ್ ತುಂಬ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬರು ಹಾಸ್ಪಿಟಲ್ಗೆ ಹೋಗ್ತಾರೆ. ಏನಕ್ಕೆ ಮುಟ್ಟಿದ್ರು ಕೂಡ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ, ಅದು ಮಾಡಿಸ್ಕೊಬನ್ನಿ, ಈ ಚೆಕಪ್ ಮಾಡಿಸ್ಕೊಬನ್ನಿ ಅಂತ ಹೇಳೋರೇ ಜಾಸ್ತಿ. ಸೊ ಆ ಥರ ಹಾಸ್ಪಿಟಲ್ಗಳೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟ್ಗಳನ್ನೂ ಕೂಡ ನಾವು ತೊಗೋತೀವಿ. ಸೊ ಆ ಟ್ರೀಟ್ಮೆಂಟ್ಗಳನ್ನ ಕೊಡೋದಕ್ಕೆ ಈ ತುಂಬ್ಸ್ಗಳಿದೆ. ಟೆಸ್ಟಿಂಗ್ ಲ್ಯಾಬ್ಗಳು, ಹಾಗೆ ಈ ಥಿಯೇಟರ್ಗಳಲ್ಲಿ ಅಂದರೆ ಆಪರೇಷನ್ ಥಿಯೇಟರ್ಗಳಲ್ಲಿ ವರ್ಕ್ ಮಾಡುವಂಥ ತುಂಬ ಮಿಷನರಿ ಅದನ್ನೆಲ್ಲ ಮೇಂಟೈನ್ ಮಾಡುವಂಥ ಆ ಥರ ಅದಕ್ಕೂ ಕೂಡ ಕೋರ್ಸ್ಗಳಿದೆ. ಅದನ್ನೆಲ್ಲ ಮೇಂಟೈನ್ ಮಾಡುವಂಥ ವ್ಯಕ್ತಿಗಳು ಕೂಡ ತುಂಬ ಜಾಸ್ತಿ ಓದಬೇಕು. ಸೊ ಆ ಥರ ಕೋರ್ಸ್ಗಳು ಇವೆಲ್ಲ ಕೂಡ. ಡಾಕ್ಟರ್ಗೆ ಅಸಿಸ್ಟ್ ಮಾಡುವಂಥ ಕೋರ್ಸ್ಗಳಿವೆಲ್ಲವೂ ಕೂಡ ತುಂಬ ಒಳ್ಳೆ ಯೂಸ್ಫುಲ್ ಆಗುವಂಥ ಕೋರ್ಸ್ ಇದೆಲ್ಲದು ಕೂಡ. ಎಲ್ಲೂ ಕೂಡ ಲಾಸ್ ಅಂತೂ ಆಗೋದಿಲ್ಲ. ನೀವು ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಜಾಸ್ತಿ ಕೂಡ ನೀವು ಅರ್ನ್ ಮಾಡ್ಬೋದು ಈ ಕೋರ್ಸ್ಗಳನ್ನ ನೀವು ಮಾಡಿಕೊಂಡ್ರೆ. ಫಸ್ಟ್ ಒನ್ ಆಗಿ ಈಗ 24 ಕೋರ್ಸ್ ಇದೆ ಅಂತ ನಾನು ಹೇಳಿದೆ. ಅದರಲ್ಲಿ ಈಗ ಫಸ್ಟ್ ಒನ್ ನರ್ಸಿಂಗು ಡಾಕ್ಟರ್ಗೆ ಅಸಿಸ್ಟ್ ಮಾಡ್ತಾರಲ್ವ. ಸೊ ಅವರು ಯೂಶ್ವಲಿ ಬೇಕೇ ಬೇಕು. ಹಾಸ್ಪಿಟಲ್ ಅಂದಮೇಲೆ ನರ್ಸ್ ಇರಲೇಬೇಕು, ಡಾಕ್ಟರು ಕೂಡ ಇರಲೇಬೇಕು. ಹಾಗೆ ಫಾರ್ಮಸಿ ಕೂಡ ನೀವು ಕೇಳಿದ್ದೀರಾ, ಸೆಕೆಂಡ್ ಒನ್ನು. ಈಗ ಥರ್ಡ್ ಒನ್ನು ಅನಾಲಿಸಿಸ್ ಟೆಕ್ನಿಷಿಯನ್ಸು ಕೂಡ ಇದು ತುಂಬ ಒಳ್ಳೆ ಯೂಸ್ಫುಲ್ ಆಗಿರುವಂಥ ಕೋರ್ಸು ಕೂಡ. ಇದನ್ನು ಕೂಡ ಮಾಡಿಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ, ಅಂದರೆ ತುಂಬ ಒಳ್ಳೆ ಚೆನ್ನಾಗಿ ಸಂಪಾದನೆಯನ್ನು ಮಾಡ್ಬೋದು. ನೆಕ್ಸ್ಟು ಕಾರ್ಡಿಯಾಕ್ ಕೇರ್ ಟೆಕ್ನಿಷಿಯನ್ಸು ಕೂಡ ಇದು ಕೂಡ ತುಂಬ ಒಳ್ಳೆ ಯೂಸ್ಫುಲ್ ಆಗಿರುವಂಥ ಕೋರ್ಸು. ಇನ್ನೊಂದು ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್ನು ಕೂಡ ತುಂಬ ಯೂಸ್ಫುಲ್ ಆಗಿರುವಂಥ ಟೆಕ್ನಿಷಿಯನ್ ಕೋರ್ಸ್ ಇದು ಕೂಡ. ನೆಕ್ಸ್ಟ್ 5th ಒನ್ನು ಕ್ಲಿನಿಕಲಿ ಆಪ್ಟೋಮೆಟರಿ ಅನ್ನೋ ಒಂದು ಕೋರ್ಸು ಕೂಡ ಇದೆ. ಅದು ಕೂಡ ತುಂಬ ಇಲ್ಲಿರುವಂಥ ಅಷ್ಟು 24 ಕೋರ್ಸುಗಳು ಕೂಡ ತುಂಬ ವೆರಿ ಯೂಸ್ಫುಲ್ ಆಗಿರುವಂಥ ಕೋರ್ಸು ಕೂಡ. ಯಾವ್ದು ಮಾಡಿಕೊಂಡ್ರೂ ಲಾಸ್ ಇಲ್ಲ. ನೆಕ್ಸ್ಟು ಈಗ 7th ಒನ್ ನೋಡ್ತಾ ಹೋಗೋಣ. ಡೆಂಟಲ್ ಹೈಜೀನ್
ಡೆಂಟಲ್ ಹೈಜೀನ್ ಅಂತೇಳಿ ಅದು ಕೂಡ ಯೂಸ್ಫುಲ್ ಆಗಿರುವಂಥ ಕೋರ್ಸು. ನೆಕ್ಸ್ಟು 8th ಡೆಂಟಲ್ ಮೆಕ್ಯಾನಿಕ್ ಅಂತಂದು ಕೂಡ ಒಂದು ಕೋರ್ಸ್ ಇದೆ. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ನೆಕ್ಸ್ಟು ಡೆಂಟಲ್ ಟೆಕ್ನಿಷಿಯನ್ ಅಂತಲೂ ಕೂಡ ಒಂದು ಕೋರ್ಸ್ ಇದೆ. ಡೆಂಟಲ್ ಟೆಕ್ನಿಷಿಯನ್ ಕೋರ್ಸ್ ಇದೆ. ನೆಕ್ಸ್ಟು 10th ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಿರ್ತೀರ ಸಾಮಾನ್ಯ. ಸೊ ಆ ಕೋರ್ಸು ಕೂಡ ಇದರಲ್ಲಿ ಕೂಡ ನೀವು ಮಾಡ್ಬೋದು. ಇದೆಲ್ಲದೂ ಕೂಡ 2 or 3 years ಕೋರ್ಸ್ಗಳಾಗಿದೆ. ತುಂಬ ವರ್ಷ, 4-5 ವರ್ಷ ಥರ ಡಾಕ್ಟರ್ ಕೋರ್ಸ್ಗಳ ಥರ ಅಲ್ಲ ಇದು. ಸೊ 2 or 3 years ಕೋರ್ಸು. ಬಟ್ ತುಂಬ ಕಮ್ಮಿ ಬಜೆಟಲ್ಲಿ ನೀವು ಈ ಕೋರ್ಸ್ಗಳನ್ನ ಮುಗಿಸ್ಕೋಬೋದು. ಬಟ್ ಅಷ್ಟೇ ಯೂಸ್ಫುಲ್ ಆಗಿದೆ. ನಿಮಗೆ ಎಲ್ಲೋದ್ರೂ ಕೂಡ ನಿಮಗೆ ಕೆಲಸ ಅಂತೂ ಪಕ್ಕಾ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ 11th ಮೆಡಿಕಲ್ ಇಮ್ಯಾಜಿಂಗ್ ಆ್ಯಂಡ್ ಟೆಕ್ನಿಷಿಯನ್ ಅನ್ನೋದು ಕೋರ್ಸು ಕೂಡ ಇದೆ. ನೆಕ್ಸ್ಟ್ 12th ಮೆಡಿಕಲ್ ಲ್ಯಾಬ್ಗಳಲ್ಲಿ ಟೆಸ್ಟಿಂಗು, ಬ್ಲಡ್ ಟೆಸ್ಟು, ಆ ಟೆಸ್ಟ್, ಈ ಟೆಸ್ಟ್ಗಳಂತ ಸುಮಾರು ಟೆಸ್ಟ್ಗಳನ್ನ ಮಾಡ್ತಾರೆ. ಸೊ ಅಲ್ಲಿ ಕೂಡ ಟೆಸ್ಟ್ ಮಾಡುವಂಥ ಲ್ಯಾಬಿಸ್ಟ್ಗಳು ಕೂಡ ಈ ಕೋರ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಎಲ್ಲೋದ್ರೂ ಕೂಡ ನಮಗೆ ಎಲ್ಲ ಕಡೆ ಸಾಮಾನ್ಯ ಹಾಸ್ಪಿಟಲ್ಗಳಂದರೆ ಸಾಮಾನ್ಯ ಕೇಳೇ ಇರ್ತೀರ, ಎಷ್ಟೆಷ್ಟು ಹಾಸ್ಪಿಟಲ್ಗಳಿರುತ್ತೆ. ಎಲ್ಲ ಹಾಸ್ಪಿಟಲ್ಗಳು ಕೂಡ ಇವಾಗ ಲ್ಯಾಬ್ ಎಲ್ಲ ಇರುತ್ತೆ. ಸೊ ಎಲ್ಲ ಹಾಸ್ಪಿಟಲ್ಗೂ ಕೂಡ ನಮಗೆ ಜಾಬ್ ಅಂತೂ ಸಿಗುತ್ತೆ, ಕಂಪಲ್ಸರಿ ಆಗಿ ಸಿಗುತ್ತೆ. ಸೊ ನೆಕ್ಸ್ಟು ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಿಷಿಯನ್ ಅಂತ ಕೂಡ ಇನ್ನೂ ಒಂದು ಕೋರ್ಸ್ ಇದೆ, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಅಂತ ಹೇಳಿ. ನೆಕ್ಸ್ಟ್ ಮೆಡಿಕಲ್ ಎಕ್ಸ್ರೇ ಟೆಕ್ನಿಷಿಯನ್, ಎಕ್ಸ್ರೇ ಮಾಡ್ತಾರೆ. ನಮಗೆ ಫ್ರ್ಯಾಕ್ಚರ್ಸ್ ಏನಾದರೂ ಆದರೆ, ಬೋನ್ ಫ್ರ್ಯಾಕ್ಚರ್ ಏನಾದರೂ ಆದರೆ ಎಕ್ಸ್ರೇ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಇದು ಕೂಡ ಒಂದು ಮೆಡಿಕಲ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ ಆಗಿದೆ. ನೆಕ್ಸ್ಟು ನ್ಯೂಕ್ಲಿಯರ್ ಮೆಡಿಸಿನ್ ಕೋರ್ಸ್ ಅಂತ ಹೇಳಿ, ನ್ಯೂಕ್ಲಿಯರ್ ಮೆಡಿಸಿನ್ಸ್ ಕೋರ್ಸ್ ಅಂತ ಹೇಳಿ ಕೂಡ ಒಂದು ಕೋರ್ಸ್ ಇದೆ. ನೆಕ್ಸ್ಟು ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತಲೂ ಕೂಡ ಒಂದು ಕೋರ್ಸ್ ಇದೆ. ಇದನ್ನು ಕೂಡ ನೀವು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇವೆಲ್ಲ ಕೋರ್ಸ್ಗಳು ಕೂಡ ವೆರಿ ಯೂಸ್ಫುಲ್ ಆಗಿರುವಂಥ ಕೋರ್ಸ್ಗಳು ಕೂಡ. ನೆಕ್ಸ್ಟು ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅನ್ನೋದು ಕೂಡ ಒಂದು ಕೋರ್ಸು, ಅದು ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟು 18th ಆಫ್ಟೋಥೆಲಮಿಕ್ ಅಸಿಸ್ಟೆಂಟ್ ಅಂತ ಒಂದು ಕೋರ್ಸ್ ಇದೆ. ಅದು ಕೂಡ ಕಣ್ಣಿಗೆ ಸಂಬಂಧಪಟ್ಟಂಥ ಕೋರ್ಸು ಕೂಡ. ಇದು ವೆರಿ ಯೂಸ್ಫುಲ್ ಆಗಿರುವಂಥ ಕೋರ್ಸು. ನಾನು ಇದಿಷ್ಟು ಕೋರ್ಸ್ಗಳನ್ನ ಹೇಳ್ತಾ ಇದ್ದೀನಲ್ವ, ಅದೆಲ್ಲದೂ ಕೂಡ ಲಾಸ್ಟಲ್ಲಿ ನಾನು ಟ್ಯಾಗ್ ಮಾಡ್ತೀನಿ, ಯಾವ್ಯಾವ ಕೋರ್ಸ್ಗಳಿದೆ ಅಂತ ಹೇಳಿ ಒಂದು ರೈಟಿಂಗಲ್ಲಿ ಇರುತ್ತೆ. ಸೊ ಅದನ್ನು ನಾನು ನಿಮಗೆ ಎಲ್ಲದೂ ಕೂಡ ಸಿಗುತ್ತೆ ಅದರಲ್ಲೇ ಕೂಡ. ನಾನು ಇವಾಗ ಯಾವ್ದ್ಯಾವ್ದು ಇದೆ ಅಂತ ನಾನು ಹೇಳ್ತಾ ಇದ್ದೀನಿ, ಲಾಸ್ಟಲ್ಲೂ ಕೂಡ ಅದೊಂದು ಫೋಟೋಸ್ ಹಾಕಿರ್ತೀನಿ ನಾನು. ನೆಕ್ಸ್ಟು ಫಿಸಿಯೋಥೆರಪಿಸ್ಟ್ ಅಂತ ಸಾಮಾನ್ಯ ಕೇಳಿರ್ತೀರ. ಯೂಶ್ವಲಿ ಹಾಸ್ಪಿಟಲ್ಗಳಲ್ಲೆಲ್ಲ ತುಂಬ ಜನ ಥೆರಪಿಸ್ಟ್ ಅಂದರೆ ಫಿಸಿಯೋಥೆರಪಿಸ್ಟ್ ತಗೋತಾ ಇರ್ತಾರೆ. ಸೊ ನೆಕ್ಸ್ಟು ರೇಡಿಯೋಗ್ರಫಿಕ್ ಅಸಿಸ್ಟೆಂಟ್ ಅಂತ ಹೇಳಿ ನೆಕ್ಸ್ಟ್ ಇದೆ. ರೇಡಿಯೋಥೆರಪಿ ಟೆಕ್ನಿಷಿಯನ್ ಅನ್ನೋ ಒಂದು ಕೋರ್ಸು ಕೂಡ ಇದೆ. ಇದು ಕೂಡ ವೆರಿ ಯೂಸ್ಫುಲ್ ಆಗಿರುವಂಥ ಕೋರ್ಸು ಇದು. ರಿಹ್ಯಾಬಿಲಿಟೇಷನ್ ಅನ್ನೋ ಒಂದು ಟೆಕ್ನಿಷಿಯನ್ ಥೆರಪಿಸ್ಟ್ ಕೋರ್ಸ್ ಕೂಡ ಇದೆ. ಇದು ಕೂಡ ತುಂಬ ಯೂಸ್ಫುಲ್ ಆಗಿರುವಂಥ ಕೋರ್ಸು. ನೆಕ್ಸ್ಟು ರೆಸ್ಪಿರೇಟರಿ ಥೆರಪಿ ಟೆಕ್ನಿಷಿಯನ್ ಅಂತ ಕೊಡಿ, ರೆಸ್ಪಿರೇಟರಿ ಥೆರಪಿ ಟೆಕ್ನಿಷಿಯನ್ ಅನ್ನೋದೊಂದು ಕೋರ್ಸು ಕೂಡ ಇದೆ. ಇದು ಕೂಡ ವೆರಿ ಯೂಸ್ಫುಲ್ ಆಗಿರುವಂಥ ಕೋರ್ಸು. ಈಗ ಲಾಸ್ಟ್ ಬ್ಲಡ್ ಟ್ರಾನ್ಸ್ಫಾರ್ಮೇಷನ್ ಟೆಕ್ನಿಷಿಯನ್. ನೆಕ್ಸ್ಟ್ ಯಾವುದು ಬ್ಲಡ್ ಟ್ರಾನ್ಸ್ಫಾರ್ಮೇಷನ್ ಟೆಕ್ನಿಷಿಯನ್ ಅನ್ನೋದು ಕೂಡ ಕೋರ್ಸ್ ಇದೆ. ಸೊ ಇದೆಲ್ಲದೂ ಕೂಡ ವೆರಿ ಯೂಸ್ಫುಲ್ ಆಗಿರುವಂಥ ಕೋರ್ಸ್ಗಳು ಕೂಡ. ಯೂಸ್ ಮಾಡಿಕೊಂಡ್ರೆ ಅಷ್ಟೇ ಕೂಡ ನಾವು ಆರಾಮಾಗಿ ಕೆಲಸಗಳನ್ನು ನೀವು ತಗೋಬೋದು. ತುಂಬ ಈಸಿ ಕಾಸ್ಟಲ್ಲಿ ನಾವು ಕೂಡ ಈ ಈ ಕೋರ್ಸ್ಗಳನ್ನ ಮುಗಿಸ್ಕೋಬೋದು. ಹೀಗೆ ಯಾರ್ಯಾರು ಓದ್ತಾ ಇದ್ದಾರೆ, PUC ಆಗಲಿ SSLC ಆಗಲಿ, ನೆಕ್ಸ್ಟು ಯಾವ್ಯಾವ ಕೋರ್ಸ್ ತೊಗೋಬೇಕು ಅಂತ ಕನ್ಫ್ಯೂಷನ್ ಇರೋರಿಗೆ ನನಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದು ಯೂಸ್ಫುಲ್ ಅನಿಸುತ್ತೆ ನೀವು ಆ ಕೋರ್ಸ್ಗಳನ್ನ ತೊಗೊಳ್ಳಿ. ಎಲ್ಲರೂ ಕೂಡ ಕೆಲಸಕ್ಕೆ ಈಸಿಯಾಗಿ ಕೆಲಸವನ್ನು ಮಾಡ್ಬೋದು. ನೆಕ್ಸ್ಟು ಈ ವಿಡಿಯೋ ನಿಮಗೆ ಅಷ್ಟು ಇಷ್ಟ ಆಗಿದ್ದು ಎಲ್ಲರಿಗೂ ಕೂಡ ಯಾರ್ಯಾರು ಓದ್ತಾ ಇದ್ದಾರೆ ಆ ಮಕ್ಕಳುಗಳಿಗೆ ನೆಕ್ಸ್ಟ್ ಏನೇನು ತೊಗೋಬೇಕು ಅನ್ನೋ ಕನ್ಫ್ಯೂಷನ್ ಇರೋರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನೆಕ್ಸ್ಟು ಇನ್ನು ಯಾವ ಕೋರ್ಸ್ಗಳಿದೆ, ನೆಕ್ಸ್ಟು ಓದೋರಿಗೆ ಯೂಸ್ಫುಲ್ ಆಗಿರುವಂಥ ಕೋರ್ಸ್ಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.